ಬೂಕರ್ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಿದಂಥ ದೀಪಾ ಬಾಸ್ತಿಯವರ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ ಅವರ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ ಶ್ರೀ ಗೋವಿಂದರಾಜು ಅವರ ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬಿಳಿಮಲೆ ಅವರ ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀ ಅತೀಕ್ ಅವರ ಮಂತ್ರಗೌಡ ವಿಧಾನ ಪರಿಷತ್ನಲ್ಲಿ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಶ್ರೀಮತಿ ಬಾನು ಮುಸ್ತಾಕ್ ಅವರಿಗೆ ಮತ್ತು 12 ಆಯ್ದ ಕಥೆಗಳು ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಹೆಸರಿನ ಪುಸ್ತಕವನ್ನು ಅನುವಾದ ಮಾಡಿದಂಥ ದೀಪಾ ಬಾಸ್ತಿ ಅವರಿಗೆ ಇವರಿಬ್ಬರಿಗೂ ಕೂಡ ಸರ್ಕಾರ ಅಭಿನಂದನೆಗಳನ್ನು ಹೇಳಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಶಿವರಾಜ್ ತಂಗಡಗಿಯವರು ಏರ್ಪಾಡು ಮಾಡಿದ್ದಾರೆ. ನಾನು ಸರ್ಕಾರದ ಪರವಾಗಿ ಬಾನು ಮುಸ್ತಾಕ್ ಅವರಿಗೆ ಮತ್ತು ದೀಪಾ ಬಾಸ್ತಿ ಅವರಿಗೆ ಹೃದಯ
ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಬೂಕರ್ ಪ್ರಶಸ್ತಿ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ. ಇಡೀ ದೇಶಕ್ಕೆ ಬಂದಿರತಕ್ಕಂಥದ್ದು 6 ಪ್ರಶಸ್ತಿಗಳು ಮಾತ್ರ. ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು 2 ಪ್ರಶಸ್ತಿಗಳು ಮಾತ್ರ. 2025ರಲ್ಲಿ ಹೃದಯ ಹಣತೆ ಹಸೀನಾ ಅವರ ಕತೆಗಳು, ಬಾನು ಮುಸ್ತಾಕ್ ಅವರ ಕತೆಗಳು, ಹಸೀನಾ ಮತ್ತು ಇತರ ಕತೆಗಳು ಅವಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ. ಅದರಲ್ಲೂ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಕತೆಗಳಿಗೆ ಇಂಗ್ಲಿಷ್ಗೆ ಅನುವಾದ ಆಗಿರ್ತಕ್ಕಂಥ ಪುಸ್ತಕಕ್ಕೆ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಾನು ಮುಸ್ತಾಕ್ ಅವರು ನನಗೆ ಬಹಳ ವರ್ಷಗಳಿಂದ ಪರಿಚಯ. ಅವರು ಪತ್ರಕರ್ತೆಯಾಗಿ, ಲೇಖಕಿಯಾಗಿ, ವಕೀಲರಾಗಿ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೋರಾಟಗಾರ್ತಿಯಾಗಿ ತಮ್ಮನ್ನ ಈ ಸಮಾಜದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಬಹಳಷ್ಟು ಜನ ಹೆಣ್ಮಕ್ಳು ಅವರ ವಯಸ್ಸಿನಲ್ಲಿ ಮದುವೆ ಸಂಭ್ರಮದಲ್ಲಿ ಇರ್ತಾರೆ. ಆದರೆ ಇವರು ಕಾಲೇಜ್ ಶಿಕ್ಷಣವನ್ನು ಪಡೆದು BSc ಮತ್ತು LLB, ಅಲ್ವೇನಮ್ಮ, BSc ಮತ್ತು LLB ಪದವಿಯನ್ನು ಪಡೆದು ತಮ್ಮನ್ನ ಸಂಪೂರ್ಣವಾಗಿ ಸಮಾಜಕ್ಕೆ ಅರ್ಪಿಸ್ಕೊಂಡಿದ್ದಾರೆ. ವಕೀಲಿಯಾಗಿ ಬಹಳ ಜನ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವರು ಲಂಕೇಶ್ ಪತ್ರಿಕೆ ಬರೀತಾ ಇದ್ರು. ಲಂಕೇಶ್ ಪತ್ರಿಕೆಗೆ ನಾನು ಆಗಾಗ ಹೋಗ್ತಾ ಇದ್ದೆ, ಅವ್ರ ಕಚೇರಿಗೆ ಹೋಗ್ತಾ ಇದ್ದೆ ಲಂಕೇಶ್ ಬದುಕಿರುವಾಗ. ಆಮೇಲೆ 85ನೇ ಇಸ್ವಿನಲ್ಲಿ ನಾನು ಪಾರ್ಲಿಮೆಂಟಿಗೆ ನಿಂತ್ಕೊಳ್ಳಲಿಲ್ಲ ಅಂತೇಳಿ ಲಂಕೇಶ್ ನನ್ನ ಮೇಲೆ ಕೆಟ್ಟದ ಬರೆಯಕ್ಕೆ ಶುರು ಮಾಡಿದ್ರು. ಆಮೇಲೆ ಬಿಟ್ಟೆ, ಲಂಕೇಶ್ ಕಚೇರಿಗೆ ಹೋಗೋದನ್ನು ಬಿಟ್ಟೆ ನಾನು. ಅವರು ನನಗೆ 85ರಲ್ಲಿ ರಾಜಮನೆತನದವ್ರ ವಿರುದ್ಧ ನಿಂತ್ಕೋಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ನಿಂತ್ಕೊಳ್ಳೋಕ್ಕಾಗಲ್ಲ, ಅಸೆಂಬ್ಲಿಗೆ ನಿಂತ್ಕೊತಾ ಇದ್ದೀನಿ, ನಾನು ಪಾರ್ಲಿಮೆಂಟಿಗೆ ನಿಲ್ಲಲ್ಲ ಅಂತ ಹೇಳಿದೆ. ಆಗ ನನ್ನ ಮೇಲೆ ಕೆಟ್ಟದಾಗಿ ಬರೆದ್ರು. ನಾನು ಆಮೇಲೆ ಕಡಿಮೆ ಮಾಡದೆ ಅಂತ ಇಟ್ಕೊಂಡು, ಆದರೆ ಲಂಕೇಶ್ ಮೇಲೆ ಇದ್ದಂಥ ಅಭಿಮಾನ ಕಡಿಮೆ ಆಗಿರಲಿಲ್ಲ. ಅಭಿಮಾನ ಹಾಗೇ ಇತ್ತು. ಇವರು ಕೂಡ ಹಾಸನದ ವರದಿಗಾರರಾಗಿ ಲಂಕೇಶ್ ಪತ್ರಿಕೆಯನ್ನು ಬರೀತಾ ಇದ್ದಾರೆ.
ಇವರು ಅನೇಕ ಪ್ರಶಸ್ತಿಗಳು ಸಿಕ್ಕಿದವೆ ಇವರಿಗೆ. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಮಾಡುವ ಶತಮಾನೋತ್ಸವ ಗೌರವ ಪ್ರಶಸ್ತಿ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ, ಕರ್ನಾಟಕ ಲೇಖಕಿಯರ ಸಂಘದ ಎಚ್.ಬಿ. ಸಾವಿತ್ರಮ್ಮ ದತ್ತಿನಿಧಿ ಬಹುಮಾನ, ಗುಡಿಬಂಡೆ ಪೂರ್ಣಿಮಾ ದತ್ತಿನಿಧಿ ಪ್ರಶಸ್ತಿ, ಗಿರಿಜಾದೇವಿ ದತ್ತಿ ಪ್ರಶಸ್ತಿ, ಶ್ರವಣಬೆಳಗೊಳ ಮಹಾಮಸ್ತಾಭಿಷೇಕ ಪ್ರಶಸ್ತಿ ಸೇರಿದಂತೆ ಅನೇಕ ಪುರಸ್ಕಾರಗಳು ಇವ್ರಿಗೆ. ನಾವು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟು ಪ್ರಶಸ್ತಿಗಳು ಸಿಗಬೇಕಾದ್ರೆ ಅವರ ಬರಹದಲ್ಲಿ ಸತ್ವ ಇರಬೇಕಲ್ಲ, ಸಾಮಾಜಿಕ ಸಂದೇಶ ಇರಬೇಕಲ್ಲ, ಸಮಾಜದ ಬಗ್ಗೆ ಕಳಕಳಿ ಇರಬೇಕಲ್ಲ. ಈ ಕಳಕಳಿ ಮತ್ತು ಸಾಮಾಜಿಕ ಸಂದೇಶ ಇರೋದಿಲ್ಲದೇನೆ ಇವರು ಶಕ್ತಿಯುತ ಬರಹಗಾರರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಇವರು ಅವರ ಕಥೆಗಳ ಮೂಲಕ ಇಡೀ ಜಗತ್ತಿನ ಲೇಖಕರಿಗೆ ಅವರ ಮನಸ್ಸಿನ ನೋವನ್ನು, ಮನಸ್ಸಿನ ಸಂವಹನವನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಕೂಡ ಸಮಾಜದಲ್ಲೂ ಕೂಡ ಬಹಳಷ್ಟು ಹೆಣ್ಮಕ್ಕಳ ಧ್ವನಿಯಾಗಿ ಕೆಲಸ ಮಾಡಿರ್ತಕ್ಕಂಥ, ಅದರಲ್ಲೂ ಮುಸಲ್ಮಾನ್ ಹೆಣ್ಮಕ್ಕಳ ಧ್ವನಿಯಾಗಿ ಹೆಚ್ಚು ಕೆಲಸಗಳನ್ನು ಮಾಡಿದ್ದಾರೆ. ಇವರಿಗೆ ವೈಚಾರಿಕತೆ ಇತ್ತು. ಆ ವೈಚಾರಿಕತೆ ಇದ್ದದರಿಂದಲೇ ಗೊಡ್ಡು ಸಂಪ್ರದಾಯಗಳು, ಕಂದಾಚಾರಗಳು ಇವುಗಳ ವಿರುದ್ಧವಾಗಿ ಹೇಳ್ತಕ್ಕಂಥ ಎದೆಗಾರಿಕೆ ಇವರಲ್ಲಿ ಬೆಳೆಸ್ಕೊಂಡಿರೋದನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು ಎಲ್ರಿಗೂ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅವರು ಹೇಳಿದ್ರು, ಈ ಸಾಹಿತ್ಯ ಇದೆಯಲ್ಲ, ಸಾಹಿತ್ಯದ ಮೂಲಕ ಸಮಾಜಕ್ಕೆ, ಇಡೀ ಸಮಾಜಕ್ಕೆ ಒಂದು ಸಾಮಾಜಿಕ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಮನುಷ್ಯತ್ವದ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮನುಷ್ಯ ಹೇಗಿರಬೇಕು ಈ ಸಮಾಜದಲ್ಲಿ ಅಂತಕ್ಕಂಥದ್ದು ಸಾಹಿತ್ಯದ ಮೂಲಕ ಹೇಳ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸಾಹಿತ್ಯ ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಮೊದಲಿಗಿಂತ ಈಗ ಸಾಹಿತ್ಯದ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಯಾಕಂತಂದ್ರೆ ಅನೇಕ ಕೆಟ್ಟ ಶಕ್ತಿಗಳು ಸಮಾಜವನ್ನು ಒಡೆಯತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸಾಹಿತ್ಯ ಯಾವಾಗಲೂ ಕೂಡ ಎಲ್ಲರನ್ನು ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತದೆ ಹೊರತು ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಇದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ, ಸಾಹಿತಿಗಳು ಅರ್ಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನನ್ನ ಅನುಭವದ ಮಾತುಗಳು. ಕನ್ನಡ ಸಾಹಿತ್ಯ ಬಹಳ ದೀರ್ಘ ಇತಿಹಾಸ ಇರ್ತಕ್ಕಂಥದ್ದು. ಸುಮಾರು 1200 ವರ್ಷಗಳಿಂದ ಜನರನ್ನು ಒಟ್ಟುಗೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಈಗ ನಮಗೆ ಕನ್ನಡದಲ್ಲಿ ಲಭ್ಯ ಇರತಕ್ಕಂಥ ಕೃತಿ
ಯಾವುದಪ್ಪ ಅಂತಂದ್ರೆ ಕವಿರಾಜ ಮಾರ್ಗ. ಆ ಕವಿರಾಜ ಮಾರ್ಗದಲ್ಲಿ ಏನು ಹೇಳ್ತದೆ ಅಂತಂದ್ರೆ, ಪರಧರ್ಮ ಪರ ವಿಚಾರಗಳನ್ನು ಸಹಾನುಭೂತಿಯಿಂದ ನೋಡುವುದೇ ನಿಜವಾದ ಒಡವೆ. ಪರಧರ್ಮ ಪರ ವಿಚಾರಗಳನ್ನು ಸಹಾನುಭೂತಿಯಿಂದ ನೋಡುವುದೇ ನಿಜವಾದಂಥ ಒಡವೆ ಅಂತ ಕವಿರಾಜ ಮಾರ್ಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪಂಪ ಆದಿಕವಿ ಪಂಪ ಅವರು ಹೇಳುತ್ತಾರೆ, ಮನುಷ್ಯ ತಾನೊಂದೇ ಒಲಂ ಎಂದಿದ್ದಾರೆ. ಮನುಷ್ಯ ಜಾತಿ ತಾನೊಂದೇ ಒಲಂ ಎಂದಿದ್ದಾರೆ. ಬಸವಣ್ಣ ಕ್ರಾಂತಿ ಪುರುಷ, ಸಾಮಾಜಿಕ ಕ್ರಾಂತಿ ಪುರುಷ. ಅವರು ಹೇಳಿದ್ದಾರೆ, ಇವನಾರವ ಅಂತ ಹೇಳ್ಬೇಡಪ್ಪ, ಇವ ನಮ್ಮವ ಅಂತ ಹೇಳಯ್ಯ ಅಂತ ಹೇಳಿ. ಕನ್ನಡದ ಧ್ವನಿ ಅಕ್ಕ ಮಹಾದೇವಿ ಬಹುಶಃ ಮೊದಲನೇ ಧ್ವನಿ ಎತ್ತವರು, ಹೆಣ್ಣುಮಕ್ಕಳ ಪರವಾಗಿ ಧ್ವನಿ ಎತ್ತವರು ಅಕ್ಕ ಮಹಾದೇವಿ. ಅವರು ಕೂಡ ಬಹಳ ಮಹಿಳೆಯರ ಪರವಾಗಿ ಧ್ವನಿ ಎತ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಇವರು ದೀಪಾ ಬಾಸ್ತಿ ಇವರು ಇದರಲ್ಲ, ಇವರ ಕೃತಿಯನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಿದ್ದಾರೆ. ಬಹುಶಃ ಇಂಗ್ಲಿಷ್ಗೆ ತರ್ಜುಮೆ ಮಾಡದೆ ಹೋಗಿದ್ರೆ ಆ ಬೂಕರ್ ಪ್ರಶಸ್ತಿ ಇವರಿಬ್ಬರಿಗೂ ಸಿಕ್ಲಿಕ್ಕೆ ಕಷ್ಟ ಆಗ್ತಿತ್ತೇನೋ ಅಂತೇಳಿ ನನಗನ್ಸುತ್ತೆ. ಅದಕ್ಕಾಗಿ ನಿಮಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ದೀಪ್ತಿ ಬಾಸ್ತಿ ಅವರಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೆ. ಯಾಕಂದ್ರೆ ಬಾನು ಮುಸ್ತಾಕ್ ಅವರ ಅನೇಕ ಕೃತಿಗಳಿದ್ದವಲ್ಲ, ಅವರ ಕೃತಿಗಳಲ್ಲಿ ಅನೇಕ ಆಯ್ದ ಕಥೆಗಳನ್ನು 12 ಆಯ್ದ ಕಥೆಗಳನ್ನು ಮಾಡಿ ಅದನ್ನ ಹಾರ್ಟ್ ಲ್ಯಾಂಪ್ ಅಂತ ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು. ಅದು ಜಾಗತಿಕ ವಿಷಯವಾಗಿ ಇವತ್ತು ಇಡೀ ಜಗತ್ತಿನ ಎಲ್ಲ ಸಾಹಿತಿಗಳಿಗೆ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಕ್ಕೆ ದೀಪಾ ಬಾಸ್ತಿಯವರು ಕೂಡ ಕಾರಣರಾಗಿದ್ದಾರೆ. ಮೂಲತಃ ಬಾನು ಮುಸ್ತಾಕ್ ಅವರು ಕೂಡ ಕಾರಣರಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಮಗದೊಮ್ಮೆ ಸರ್ಕಾರ ಅವರಿಗೆ ಆರ್ಥಿಕವಾದಂಥ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದು ಕನ್ನಡಕ್ಕೆ ತಂದಿರತಕ್ಕಂಥ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ. ಕನ್ನಡ ಸಾಹಿತ್ಯಕ್ಕೆ ಸಂದಂಥ ಗೌರವ ಅಂತ ಭಾವಿಸ್ಕೊಂಡಿದ್ದೇನೆ. ಇದು ಇವರಿಬ್ಬರಿಗೆ ತಂದಂಥ ಇಡೀ ಕನ್ನಡ ಸಾಹಿತ್ಯಕ್ಕೆ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕಾಗಿ ಅವ್ರನ್ನ ಅಭಿನಂದಿಸಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಇವತ್ತು ಅಭಿನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇದ್ರ ಜೊತೆಗೆ ಬಾನು ಮುಸ್ತಾಕ್ ಅವರ ಪುಸ್ತಕ ಇದೆಯಲ್ಲ, ಅವುಗಳನ್ನು ನಮ್ಮ ಲೈಬ್ರರಿ ಮತ್ತು ಪಂಚಾಯಿತಿ ಲೈಬ್ರರಿಗಳಿಗೆ ಅವುಗಳನ್ನು ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಒಂದು. ಎರಡನೇದು, ಕನ್ನಡ ಸಾಹಿತ್ಯ ಇದೆಯಲ್ಲ, ಆ ಸಾಹಿತ್ಯದಿಂದ ಪ್ರಮುಖವಾದಂಥ ಪುಸ್ತಕಗಳನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡ್ತಕ್ಕಂಥ ಕೆಲಸಕ್ಕೆ ಸರ್ಕಾರ ಹಣ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಇವರಿಬ್ಬರಿಗೂ ಸರ್ಕಾರ 10 ಲಕ್ಷ ಪ್ರತಿಯೊಬ್ಬರಿಗೂ ಕೂಡ ಬಾನು ಮುಸ್ತಾಕ್ ಅವರಿಗೆ ಮತ್ತೆ ದೀಪಾ ಬಾಸ್ತಿಯವರಿಗೆ
ಪ್ರತಿಯೊಬ್ಬರಿಗೂ ಕೂಡ 10 ಲಕ್ಷ ರೂಪಾಯಿಗಳನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ತಕ್ಷಣ ಕೊಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾವು ಗೌರವ ಕನ್ನಡ ಸಾಹಿತ್ಯ ಇವರಿಗೆ ಭಾನು ಮುಸ್ತಾಕ್ ಅವರಿಗೆ ದೀಪಾ ಬಾಸ್ತಿ ಅವರಿಗೆ ಸನ್ಮಾನ ಮಾಡೋದು ಅಂದರೆ ನಾವೇ ಗೌರವಿಸ್ಕೊಂಡಾಗುತ್ತೆ, ನಮ್ಮ ಗೌರವ ಹೆಚ್ಚಾಗ್ತದೆ. ಆ ಕೆಲಸವನ್ನು ಸರ್ಕಾರ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾರೆ, ಅನುವಾದ ಜಾಸ್ತಿ ಮಾಡಿ. ಏನಮ್ಮ ಕೊಡಗಿನವರು ಇವರು ಹಾಸನದವರು, ಅವರು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿ ಮಾಡಿದ್ದಾರೆ. ಇನ್ನಷ್ಟು ಅವರ ಲೇಖನಿಂದ ಬರಲಿ, ಭಾನು ಮುಸ್ತಾಕ್ ಅವರ ಲೇಖನಿಂದ ಬರಲಿ, ಸಮಾಜದ ಬದಲಾವಣೆ ಆಗ್ಲಿಕ್ಕಂಥ ಪ್ರಯತ್ನ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆಯ ಗೌರವ. 57.28 ಲಕ್ಷ ಬಹುಮಾನ ಬಂದಿದ್ದು ಬೂಕರ್ ಪ್ರಶಸ್ತಿಗೆ. ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ 20 ಲಕ್ಷ ರೂಪಾಯಿ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳ ಮಹಾಪೂರ. ಇದು ಕನ್ನಡ ಸಾಹಿತ್ಯ ಲೋಕಕ್ಕೆ ಸಂದ ದೊಡ್ಡ ಗೌರವ ಅಂತ ಹೇಳ್ತಾ, ಅದಷ್ಟು ಮಾತ್ರವಲ್ಲ ಪತ್ರಿಕೋದ್ಯಮಕ್ಕೂ ಸಂದ ಗೌರವ ಅನ್ನುವ ಮಾತುಗಳನ್ನ ಹೇಳ್ತಾ ಇಬ್ಬರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ವಂದನಾರ್ಪಣೆಯನ್ನ ಈ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಮತಿ KM ಗಾಯತ್ರಿರವರು, ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ.